Hello everyone, welcome back to another vlog. ಇದು ಫೇಮಸ್ ಹೋಟೆಲ್ ಅಂತ ಅಂದ್ರು ಉಡುಪಿಯಲ್ಲಿ ವುಡ್ಲ್ಯಾಂಡ್ಸ್ ಅಂತ ಪ್ಯೂರ್ ವೆಜ್ ಹೋಟೆಲ್. ಸೊ ಅಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ತಲೆ ಕೆಡಿಸ್ಕೊಬಿಟ್ಟಿದ್ದೀವಿ, ಏನು ಕೆಲಸನೂ ಆಗ್ತಾ ಇಲ್ಲ ಅಂತ. ಸೊ ಇಲ್ಲಿ ಬಂದು ನೆಮ್ಮದಿಯಿಂದ ಊಟ ಮಾಡಿ ಹೋಗೋಣ, ನೆಕ್ಸ್ಟ್ ಕಾರ್ಯ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತು ಹೇಗೆ ಹೋಗುತ್ತೆ ಅಂತ. ಇಲ್ಲಿ ಏನೇನು ಆರ್ಡ್ರ್ ಮಾಡ್ತಿದ್ದೀವಿ ಅಂತಂದರೆ ಮಸಾಲ ಪಾಪಡ್ ಬಂದ ತಕ್ಷಣ ಆಲ್ರೆಡಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಬಟರ್ ಗಾರ್ಲಿಕ್ ಬೇಬಿ ಕಾರ್ನ್ ಅಂತ ತರಿಸಿದ್ದೀವಿ. ಅದ್ರ ಜೊತೆ ರೋಟಿ ಮತ್ತು ಪನ್ನೀರ್ ಗ್ರೇವಿ ತರಿಸಿದ್ವಿ, ಚೆನ್ನಾಗಿತ್ತು. ಕೊನೆಯದಾಗಿ ಡೆಸರ್ಟಿಗೆ ಕಾರ್ತಿಕ್ ತೊಗೊಂಡಿದ್ದಾರೆ ಗಡ್ಬಡ್ಡು. ನಾನು ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಈ ಹೋಟೆಲಲ್ಲಿ ನಾವು ತೊಗೊಂಡಿದ್ದು ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಚರಿತು ಕೂಡ ಪೂರಿ ಮತ್ತು ಸಾಗು ತೊಗೊಂಡಿದ್ದಾನೆ, ಅವನು ಕೂಡ ಎಂಜಾಯ್ ಮಾಡ್ತಿದ್ದಾನೆ. ಎಲ್ಲನೂ ಸೂಪರ್, ನೀವು ಬಂದರೆ ಟ್ರೈ ಮಾಡಲೇಬೇಕಿಲ್ಲಿ. ಟೆಂಪಲ್ಗೆ ಹೋಗಿ ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಆಮೇಲೆ ಹೋಗಿ ಮಾತಾಡ್ಸಿದ ತಕ್ಷಣ ಓನರ್ ಮೇಡಮ್ ಹತ್ರ ಎಲ್ಲ ಡಿಸ್ಕಷನ್ ಎಲ್ಲ ಸಕ್ಸಸ್ ಆಯಿತು. ಈಗ ಮನೆ ನೋಡೋಕೆ ಬಂದಿದ್ದೀವಿ. ಇಲ್ಲಿ ಎಲ್ಲಿವರೆಗೂ ಆಗಿದೆ, ಏನೇನು ಕೆಲಸ ಆಗಿದೆ ಅಂತ. ಓಕೆ, ಮನೆ ಪೇಂಟ್ ಏನೂ ಆಗಿಲ್ಲ, ಮಾಡಿಸಿದ್ದಾರೆ. ಬಂದು ಒಂದು ವಾರ ಆದರೂ ನಾವು ಬೀಚ್ ಹತ್ರನೇ ಹೋಗಿರಲಿಲ್ಲ. ಅಲ್ಲಿಂದ ಬೀಚ್ ಹುಡ್ಕೊಂಡು ಬರ್ತಿದ್ವಿ. ಬೀಚಿಂದ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಕೂಡ ಬೀಚಿಗೆ ಬರೋಕ್ಕಾಗಿರಲಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ವಿ ಮನೆ ಹುಡ್ಕಾಡ್ಕೊಂಡು. ಮತ್ತು ರಜಾ ಇದೆ, ಸೊ ಒಂದು ಸ್ವಲ್ಪ ಹೊತ್ತಾದರೂ ಬೀಚ್ ಹತ್ರ ಕುತ್ಕೊಂಡು ಆರಾಮಾಗಿ ಇದ್ದು ಬರೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿಂದ ನಿಯರೆಸ್ಟ್ ಬೀಚ್ ಅಂದರೆ ಮಲ್ಪೆ ಸುತ್ತಮುತ್ತ ತುಂಬ ಸಣ್ಣ ಬೀಚ್ಗಳಿದ್ದಾವೆ. ಅದರಲ್ಲಿ ಬ್ಲೂ ವೇಲ್ ಬೀಚ್ ಅಂತ ನೋಡಿದ್ವಿ, ಫೋಟೋಸ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ ಅಂದ್ಕೊಂಡು ಹೋಗ್ತಿದ್ದೀವಿ. ವೀಕೆಂಡ್ಸ್ ಅಲ್ವಾ, ಮಲ್ಪೆ ಬೀಚ್ ಆದರೆ ಕಾಪು ಬೀಚ್ ಆದರೆ ಎಲ್ಲ ತುಂಬ ಕ್ರೌಡ್ ಇರುತ್ತೆ ಅಂತ. ಚರಿತು ಕ್ರೌಡ್ ನೋಡಿದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಅದಕ್ಕೋಸ್ಕರ. ಮೊನ್ನೆ ತಾನೇ ಬಂದಿದ್ವಿ ಇಲ್ಲಿ, ಅತ್ತೆ ಮಾವ ನಾವು ಎಲ್ಲರೂ ಟೂರ್ಗೆ ಅಂತ ಬಂದಿದ್ದು. ಇದೇ ಊರಿಗೆ ನಾವು ಟ್ರಾನ್ಸ್ಫರ್ ಆಗಿ ಬರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಲೈಫ್ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ನೋಡಿ. ನಾವು ಯಾವಾಗ ಎಲ್ಲಿರ್ತೀವಿ ಅಂತಲೇ ಗೊತ್ತಿರಲ್ಲ. ನಾವು ತಮಿಳ್ನಾಡಲ್ಲಿದ್ದಾಗ ಶಿವಮೊಗ್ಗಕ್ಕೆ ಹೋಗುವಾಗೆಲ್ಲ ತರೀಕೆರೆ ಮೇಲೆ ಹೋಗ್ತಾಯಿದ್ವಿ. ಬಟ್ ಅದೇ ಊರಿಗೆ ನಾವು ಟ್ರಾನ್ಸ್ಫರ್ ಆಗಿ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲಿ ಹೋದಾಗ ಎಷ್ಟು ಖುಷಿಯಾಗಿದ್ವಿ, ಊರಿಗೆಲ್ಲ ಹತ್ತಿರ, ಯಾವಾಗ ಬೇಕಾದರೂ ಹೋಗ್ಬೋದು ಅಂತ. ಬಟ್ ಈಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನಾವು ಹುಡ್ಕೊಂಡು ಬರ್ತಿದ್ವಿ ಬೀಚಲ್ಲಿ ಇರೋಕ್ಕೆ, ವೀಕೆಂಡಲ್ಲಿ ರೆಸಾರ್ಟಲ್ಲೆಲ್ಲ ರೂಮ್ ಬುಕ್ ಮಾಡಿಕೊಂಡು. ಬಟ್ ಈಗ ಇಲ್ಲೇ ನಮ್ಮ ಮನೆ ಆಗುತ್ತೆ, ಇಲ್ಲೇ ಇರ್ತೀವಿ ನಾವು ವರ್ಷಾನುಗಟ್ಲೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಇದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಈ ಶಿಪ್ಗಳೆಲ್ಲ ನಿಂತಿರೋದು, ಈಗ ಇದು ನಮ್ಮೂರು ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಮಗೆ ಸ್ಲೋ ಆಗಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಲ್ಲ ಪಕ್ಕ ನಿಂತಿರೋ ಬೋಟ್ಸು. ಸಮುದ್ರ ಬಂದೇ ಬಿಡ್ತು. In 200 meters, turn left onto Malpe Padukar Pangala Road. ಸಖತ್ತಾಗಿದೆ ಅಲ್ಲ. ಆ್ಯಕ್ಚುಲಿ ನಾವು ಈ ಬೀಚ್ ಸೆಲೆಕ್ಟ್ ಮಾಡಿದ್ದು ಯಾಕೆ ಅಂದರೆ ಇಲ್ಲಿ ಜಾರ ಬಂಡಿ, ಮಕ್ಳಿಗೆ ಆಟ ಆಡೋಕ್ಕೆ ಏನೇನೋ ಇದೆ ಅಂತ. ಬಟ್ ಚರಿತು ಆಲ್ರೆಡಿ ಇಲ್ಲಿ ನೋಡಿ ಜಾರ ಬಂಡಿಯಲ್ಲಿ ಆಟ ಆಡೋನು ನಿದ್ದೆ ಹೋಗ್ಬಿಟ್ಟಿದ್ದಾನೆ. ಚರಿತ್ ಕಾರ್ ನಿಲ್ಸಿದ ತಕ್ಷಣ ಅವನಿಗೆ ಎಚ್ಚರ ಆಗಿಬಿಡುತ್ತೆ. ಸೊ ಇಲ್ಲಿ ಬಂದ ತಕ್ಷಣ ಎದ್ದು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೇನೆ ಎಲ್ಲಿ ಬಂದಿದ್ದೀನಿ, ಮಲಗಿದ್ದಾಗ ಎಲ್ಲಿದ್ದೆ, ಎದ್ದಾಗ ಎಲ್ಲಿದ್ದೀನಿ ಅಂತ. ನಾವು ಎಲ್ಲಿ ಬಂದಿದ್ದೀವಿ? ಬ್ಲೂ ವೇಲ್ ಬೀಚ್. ಒಂಥರ ಚೆನ್ನಾಗಿದೆ ಈ ಬೀಚು ನೋಡಿ. ಬ್ಲೂ ವೇಲಿನ ಕಲ್ಲು ಇಟ್ಟಿದ್ದಾರೆ ಇಲ್ಲಿ ಪೇಂಟ್ ಮಾಡಿ, ಅದಕ್ಕೆ ಇದನ್ನು ಬ್ಲೂ ವೇಲ್ ಬೀಚ್ ಅಂತ ಕರೀತಾರೆ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಈಗ ತಾನೇ ಓನರ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ವಿ. ಎಲ್ಲ ನಮ್ಮ ಬ್ಯಾಂಕಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಒಪ್ಕೊಂಡಿದ್ರು. ಕಾರ್ತಿಕ್ ಕಾರಲ್ಲಿ ಬರ್ತಿರುವಾಗ ಒಂದು ಕಾಲ್ ಬಂತು, ಬ್ಯಾಂಕ್ ಅವರು ಓನರ್ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಒಪ್ಕೋತಾ ಇಲ್ಲ. ಸೊ ಆ ಮನೆಯೂ ಯಾಕೋ ನಮ್ಮ ಕೈಯಿಂದ ಬಿಟ್ಟು ಹೋಗೋ ಥರ ಕಾಣ್ತಾ ಇದೆ. ಕಾರ್ತಿಕ್ ಅಂತೂ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ರು. ಸೊ ನಾನು ಒಂದು ಸ್ವಲ್ಪ ಚಿಯರ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ರಿಗೆ. ನಾನು ಡಲ್ ಆಗಿಬಿಟ್ರೆ ಅವರು ಇನ್ನೂ ತುಂಬ ಡಲ್ ಆಗಿಬಿಡ್ತಾರೆ ಅಂತ ನಾರ್ಮಲ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ತಲೆಯಲ್ಲಿ ಅದೇ ಓಡ್ತಾ ಇದೆ, ನಾಳೆ ನಾಡಿದ್ರಲ್ಲಿ ನಾವು ಮನೆಗೆ ಹೋಗಬೇಕು, ಅಷ್ಟರಲ್ಲಿ ಒಂದು ಮನೆ ಫೈನಲೈಸ್ ಮಾಡಬೇಕು, ಏನಾಗುತ್ತೋ ಏನೋ. ವಾವ್,
ಚೆನ್ನಾಗಿದೆ. ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಎಷ್ಟು ಬ್ಯೂಟಿಫುಲ್ ವೇವ್ಸ್. ಬೀಚ್ ನೋಡಿ ಹೆಂಗೆ ಎದ್ಕೊಂತ ಇದ್ದಾನೆ. ಅವನಿಗಿನ್ನೂ ಅಭ್ಯಾಸ ಆಗಿಲ್ಲ. ನೋಡೋಣ, ಪದೇ ಪದೇ ಬರ್ತಾ ಅಭ್ಯಾಸ ಆದರೂ ಆಗ್ಬೋದು. ನಾವು ಓಕೆ ಅನಿಸಿರೋ ಮನೆಗಳನ್ನ ಮತ್ತೆ ಇನ್ನೊಂದ್ಸಲ ನಾಳೆ ರಿವಿಸಿಟ್ ಮಾಡಿ ನೋಡೋಣ. ಅದರಲ್ಲಿ ಯಾವುದೋ ಒಂದು ಫೈನಲೈಸ್ ಮಾಡಿದ್ರೆ ಆಯಿತು, ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಕಾರ್ತಿಕ್ ಓಕೆ ನೋಡೋಣ ಅಂದಿದ್ದಾರೆ. ಇಲ್ಲೆಲ್ಲ ಒಳ್ಳೆ ಹೋಮ್ ಸ್ಟೇಸ್ ಇದೆ ನೋಡಿ. ಬೀಚ್ ಟ್ರೈಬ್ ಅಂತೆ, ಚೆನ್ನಾಗಿದೆ. ಬೀಚ್ ಕಾಟೇಜ್, ಕ್ಯಾಂಪಿಂಗ್, ಅಡ್ವೆಂಚರ್ ಎಲ್ಲ ಇದೆ. ಇಲ್ಲಿ ಬಂದರೆ ನೀವು ಬ್ಲೂ ವೇಲ್ ಬೀಚ್ ಹತ್ರ ಇಲ್ಲೆಲ್ಲ ತುಂಬ ಹೋಮ್ ಸ್ಟೇಸ್ ಅವೈಲೇಬಲ್ ಇರುತ್ತೆ. ಸನ್ಸೆಟ್ ನೋಡಿಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಈಗ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಬಂದು ಸುಸ್ತಾಗಿ ಬಿದ್ದುಬಿಟ್ಟಿದ್ದೀವಿ. ನಾವು ಯಾವ ವಿಷಯಕ್ಕೂ ಇಷ್ಟೊಂದು ಚಿಂತೆ ಮಾಡಿರಲಿಲ್ಲ. ಇಲ್ಲಿ ಬಂದು ಮನೆ ವಿಷಯಕ್ಕೆ ಇಷ್ಟು ಚಿಂತೆ ಮಾಡೋಂಗೆ ಆಗ್ತಿಲ್ಲ. ಆರಾಮಾಗಿ ಸಿಕ್ಕಿತ್ತು ಅಂದ್ಕೊಂಡ್ರೆ ಮೊನ್ನೆ ಚೆನ್ನಾಗಿರುತ್ತೆ, ಕಾಸ್ಟ್ಲಿ ಇರುತ್ತೆ, ಕಾಸ್ಟ್ಲಿ ಮನೆಗೆ ಹೋಗೋಣ ಅಂತ ಹೋದ್ರೆ ಏನೋ ಬೇರೆ ಥರ ಕಾಂಪಿಟೇಷನ್ ಆಗುತ್ತೆ. ಈಗ ಆ್ಯಕ್ಚುಲಿ ಎರಡು ಪ್ರಾಬ್ಲಮ್ ಆಗಿದೆ. ಎರಡು ಮನೆ ನಮ್ಗೆ ಇಷ್ಟ ಆಗಿದೆ, ಸೇಮ್ ಇದೆ ನೋಡೋಕ್ಕೆ ಆಲ್ಮೋಸ್ಟು. ಒಂದರಲ್ಲಿ ವಾರ್ಡ್ರೋಬ್ಸ್ ಇಲ್ಲ, ಇನ್ನೊಂದರಲ್ಲಿ ಬ್ಯಾಂಕು ಓನರ್ ಅವ್ರ ರೂಲ್ಸಿಗೆ ಒಪ್ಕೊತಾ ಇಲ್ಲ. ಓನರ್ ಅವರು ಬ್ಯಾಂಕು ರೂಲ್ಸಿಗೆ ಒಪ್ಕೊತಾ ಇಲ್ಲ. ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಮನೆ ನಮಗೂ ಓಕೆ, ನಾವು ಓನರ್ ಅವ್ರಿಗೂ ಓಕೆ ಆಗಿದ್ದೀವಿ. ಬಟ್ ಬ್ಯಾಂಕ್ ಅವರಿಗೆ ಓನರ್ ಓಕೆ ಆಗ್ತಿಲ್ಲ, ಓನರ್ಗೆ ಬ್ಯಾಂಕ್ ಓಕೆ ಆಗ್ತಾಯಿಲ್ಲ. ಆ ರೀತಿ ಆಗೋಗಿದೆ. ಏನು ಮಾಡೋದು, ಬ್ಯಾಂಕರ್ಸ್ ಲೈಫೇ ಈ ಥರ ಆಗಿದೆ. ಈಗ ನಾವು ಬ್ಯಾಂಕ್ ರೂಲ್ಸಿಗೆ ಓಕೆ ಆಗೋ ಓನರ್ ಇರೋ ಮನೆ ಹುಡುಕ್ಬೇಕಾಗತ್ತೆ. ತುಂಬ ಯೋಚನೆ ಮಾಡ್ತಿದ್ದೀವಿ, ಏನು ಮಾಡೋದು ಅಂತ ಗೊತ್ತಿಲ್ಲ. ಕಾರ್ತಿಕ್ ಅಂತೂ ಚಿಂತೆ ಮಾಡ್ತಾ ಇದ್ದಾರೆ. ಬೀಚ್ಗೆ ಹೋಗಿದ್ವಿ, ಬೀಚಲ್ಲೂ ಕುತ್ಕೊಂಡು ಚಿಂತೆ ಮಾಡಿದ್ವಿ, ಎಲ್ಲಿ ಹೋಗೋದು ಏನು ಮಾಡೋದು ಅಂತ. ಈಗ ಇಲ್ಲಿ ಬಂದರೆ ಇಲ್ಲೂ ಅದೇ ಕತೆ. ನಾಳೆ ಒಳಗೆ ಯಾವುದಾದ್ರು ಫೈನಲ್ ಮಾಡಲೇಬೇಕು, ಅವಾಗ ಮಾಡ್ತೀವಿ ಅನಿಸುತ್ತೆ. ಚಿಂತೆ. ಇದೇ ಲಾಸ್ಟ್ ಡೇ ನಾವು ಇಲ್ಲಿರೋದು. ನೆಕ್ಸ್ಟ್ ಡೇ ನಾವು ವಾಪಸ್ ಹೋಗಬೇಕು. ಯಾಕೆ ಅಂತಂದರೆ ನಮ್ಮ ಹೋಟೆಲ್ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಈ ಮನೆ ನಾವು ನೋಡ್ಕೊಂಡು ಹೋಗಿದ್ವಿ ಮುಂಚೆ. ಈ ಮನೆ ಇನ್ನೊಂದು ಸಲ ರೀಕನ್ಸಿಡರ್ ಮಾಡ್ಬೋದೇನೋ ಅಂತ ಅನಿಸ್ತು. ಈ ಮನೆ ನಮಗೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಪೇಂಟ್ ಮಾಡಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ತುಂಬ ಗಲೀಜು ಮಾಡಿ ಹೋಗಿದ್ದಾರೆ ಮುಂಚೆ ಇದ್ದವರು. ಬಟ್ ಅವ್ರು ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದರು. ಅದ್ರ ಜೊತೆಗೆ ನಮಗೆ ವಾಷಿಂಗ್ ಮಿಷಿನಿಗೆ ಜಾಗ ಇತ್ತು, ಡಿಶ್ ವಾಷರಿಗೆ ಜಾಗ ಇರಲಿಲ್ಲ, ಬೇರೆ ಇನ್ನೇನೂ ತೊಂದರೆ ಇರಲಿಲ್ಲ. ಓನರವರು ಕೂಡ ತುಂಬ ಸ್ವೀಟಾಗಿ ಮಾತಾಡಿಸಿದ್ರು. ಹಾಗೆ ಎಲ್ಲ ಕೋಆಪ್ರೇಟಿವ್ ಆಗೇ ಇದ್ದರು. ನಿಮಗೆ ಯಾವ ಕಲರ್ ಪೇಂಟ್ ಬೇಕೋ ಹೇಳಿ, ಆ ಕಲರೇ ಮಾಡಿಸ್ಕೊಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ಬಟ್ ನಮಗೀಗ ಎರಡೂ ಬೇಕಲ್ವಾ ಮಿಷಿನು, ಅದೊಂದು ಪ್ರಾಬ್ಲಮ್ ಇತ್ತು. ನಾನೇನು ಹೇಳಿದೆ, ಗೀಝರ್ ಒಂದು ಬಾತ್ರೂಮಿಗೆ ಗೀಝರ್ ಹಾಕ್ಸ್ಕೊಂಡು ಇನ್ನೊಂದು ಬಾತ್ರೂಮಲ್ಲಿರೋ ಗೀಝರ್ ಪಾಯಿಂಟಿಗೆ ವಾಷಿಂಗ್ ಮಿಷಿನ್ ಹಾಕ್ಸ್ಕೊಂಡು ವಾಷಿಂಗ್ ಮಿಷಿನ್ ಇಡೋ ಪಾಯಿಂಟಿಗೆ ಡಿಶ್ ವಾಷರ್ ಹಾಕಿ ಏನಾದರೂ ಮಾಡಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಅಂತ. ಆಮೇಲೆ ನಾವು ನೋಡಿರೋ ಬೇರೆ ಮನೆಗಳಲ್ಲಿ ಲಾಫ್ಟ್ಸ್ ಇರಲಿಲ್ಲ. ಈ ಮನೆಯಲ್ಲಿ ಸ್ವಲ್ಪ ಲಾಫ್ಟ್ಸ್ ಕೂಡ ಅವೈಲೇಬಲ್ ಇದ್ವು. ನಮ್ಗೆ ಅದು ಕೂಡ ಇದರಲ್ಲಿ ಅಡ್ವಾಂಟೇಜ್ ಆಗಿ ಕಾಣಿಸ್ತು. ಸೊ ಇದನ್ನೇ ರೀಕನ್ಸಿಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಾರ್ತಿಕ್ ಪಾಪು ಆ್ಯಸ್ ಯೂಶ್ವಲ್ ಕಾರಲ್ಲಿ ಕೂತಿದ್ದಾರೆ. ಚರಿತು ಮಲ್ಕೊಬಿಟ್ಟಿದ್ದಾನೆ ಕಾರ್ತಿಕ್ ತೊಡೆ ಮೇಲೆ. ಸೊ ಅವ್ರಿಗೆ ಕರ್ಕೊಂಡು ಬರೋಕ್ಕಾಗಲಿಲ್ಲ ತೋರ್ಸೋಕ್ಕೆ. ನಾನೇ ವಿಡಿಯೋ ತೊಗೊಂಡು ಬಂದು ತೋರಿಸ್ತೀನಿ. ಇನ್ನೊಂದು ಸಲ ಯೋಚನೆ ಮಾಡಿ ನೋಡೋಣ ಅಂತ ಹೇಳಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಮನೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೇನೋ ಓಕೆ ಅನಿಸ್ತು. ದಿ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಈ ಮನೆಯಲ್ಲಿ ಒಂದು ಸಣ್ಣ ಬೀರು ಬಿಟ್ಟರೆ ವಾರ್ಡ್ರೋಬ್ಸ್ ಇಲ್ಲ, ಕಿಚನ್ ಕ್ಯಾಬಿನೆಟ್ಸ್ ಇಲ್ಲ, ಅದೆಲ್ಲನೂ ಡಿಸಡ್ವಾಂಟೇಜಸ್ಸೇ ಆಗಿದೆ. ಸೊ ನೋಡ್ಬೇಕು ಏನು ಮಾಡೋದು ಏನೋ ಗೊತ್ತಿಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡಿ ಅದೇ ಮನೆ ಫೈನಲೈಸ್ ಮಾಡಿ ನಾನು ಕಾರ್ತಿಕ್ ಓಕೆ ಈಗ ಹೋಗಿ ಲಗೇಜ್ ಎಲ್ಲ ತೊಗೊಂಡು ಬಂದುಬಿಡೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದೀವಿ. ಓನರ್ವ್ರಿಗೂ ಕೂಡ ಕಾಲ್ ಮಾಡಿ ಎಲ್ಲ ಹೇಳಿ ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀವಿ. ಲಗೇಜ್ ಕೂಡ ಪ್ಯಾಕ್ ಆಗಿದೆ. ಇನ್ನೇನು ಚೆಕ್ಔಟ್ ಮಾಡೋ ಟೈಮು ಅಷ್ಟರಲ್ಲೇ ನಮಗೊಂದು ಶಾಕ್ ಕಾದಿತ್ತು. ಎಲ್ಲ ಲಗೇಜು ಪ್ಯಾಕಪ್ ಆಗಿದೆ. ರೂಮ್ ಖಾಲಿ ಮಾಡಬೇಕೀಗ. ಆಲ್ಮೋಸ್ಟ್ 10 days 10-11 days ಇದ್ವಿ ಅನಿಸುತ್ತೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ಚೆನ್ನಾಗಿತ್ತು ಸ್ಟೇ ಎಲ್ಲ. ಚರಿತಂತೂ ಆರಾಮಾಗಿ ಜಾಲಿಯಾಗಿದ್ದ, ಒಂಚೂರು ಸತಾಯಿಸ್ಲಿಲ್ಲ, ಎಂಜಾಯ್ ಮಾಡ್ಕೊಂಡಿದ್ದ. ಅಯ್ಯೋ ಖುಷಿ ನೋಡು, ಖುಷಿ. ತುಂಬ ನಡೀತಾನೆ ಇದೆ ಏನೇನೋ.
ಏನು ನಡೀತಾ ಇದೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ನಿಮಗೆ ಆದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಿನ್ನೆ ನಾವು ಸಂಜೆ ಒಂದು ಮನೆ ಫೈನಲೈಸ್ ಮಾಡಿದ್ವಿ. ಯಾಕಂದರೆ ಇವತ್ತು ಹೊರಡೋರಿದ್ವಿ. ನಾವು ಹೊರಡೋಕ್ಕೂ ಮುಂಚೆ ಒಂದು ಮನೆ ಫೈನಲೈಸ್ ಮಾಡೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಇರೋದ್ರಲ್ಲೇ ನೋಡಿ ಯಾವುದು ಇರೋದ್ರಲ್ಲೇ ಬೆಸ್ಟ್ ಅಂತ ಸೆಲೆಕ್ಟ್ ಮಾಡಿ ಅವ್ರಿಗೆ ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಟು, ಹಾಗೆಯೇ ಚರಿತು ಸ್ಕೂಲ್ಗೆಲ್ಲ ಹೋಗಿ ವಿಚಾರಿಸ್ಕೊಂಡು ಬಂದು ಚರಿತು ಸ್ಕೂಲ್ಗೂ ಕೂಡ ಅಡ್ಮಿಷನ್ ಮಾಡಿಸಿ ಬಂದು ಫುಲ್ ಟಯರ್ಡ್ ಆಗಿದ್ವಿ, ಫುಲ್ ಆರಾಮಾಗಿದ್ವಿ, ಮೈಂಡ್ ಫುಲ್ ಫ್ರೀ ಆಗಿತ್ತು, ಎಲ್ಲನೂ ಆಗೋಯ್ತಲ್ಲ ಅಂತ. ಅಷ್ಟರಲ್ಲಿ ಕಾರ್ತಿಕಿಗೆ ಫೋನ್ ಕಾಲ್ಸ್ ಬರೋಕ್ಕೆ ಶುರುವಾಯಿತು. ಏನು ಸರ್ ನಿಮ್ಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ ಅಂತಲ್ಲ ಅಂತ. ನಮಗೆ ಫುಲ್ ಅಂದರೆ ಫುಲ್ ಆಶ್ಚರ್ಯ, ಏನು ಹಿಂಗೆ ಹೇಳ್ತಿದ್ದಾರೆ. ಈಗ ತಾನೇ ಬಂದು ಒಂದು ವಾರ ಆಗಿದೆ, 10 ದಿನ ಆಗಿದೆ, ಆಗಲೇ ಇನ್ನೊಂದು ಕಡೆ ಹೋಗ್ಬೇಕು ಹೇಳ್ತಿದ್ದಾರಲ್ಲ, ಏನು ನಡೀತಾ ಇದೆ ಅಂತ ಹೇಳಿ ತುಂಬ ಟೆನ್ಷನ್ ಮಾಡಿಕೊಂಡು ಇವ್ರಿಗೆಲ್ಲ ಕಾಲ್ ಮಾಡಿದ್ರು. ಎಲ್ಲರೂ ಅದೇ ರೀತಿ ಹೇಳಿದ್ರು, ಒಂದು ಹಳ್ಳಿಗೆ ನಿಮಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ನಾವು ಅಷ್ಟು ಒಳ್ಳೆ ಸಿಟಿ, ಒಳ್ಳೆ ಎಜುಕೇಷನ್ ಸಿಗುತ್ತೆ ಚರಿತಿಗೆ, ಒಳ್ಳೆ ಮನೆ ಸಿಕ್ಕಿದೆ ಅಂತ ಖುಷಿಯಾಗಿರುವಾಗ ಈ ರೀತಿ ಹೇಳಿದಾಗ ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗೋಯ್ತು, ಟೆನ್ಷನ್ ಆಗೋಯ್ತು, ಅಪ್ಸೆಟ್ ಆಗೋಯ್ತು. ಕಾರ್ತಿಕ್ ಅಂತೂ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ರು, ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿತ್ತು. ಅವಾಗ ಆ ಥರ ನೋಡೇ ಇರಲಿಲ್ಲ ನಾನು. ಮನೆ ಸಿಗಲಿಲ್ಲ ಅನ್ನೋ ಚಿಂತೆ ಒಂಥರ, ಆದರೆ ಇದಂತೂ ತುಂಬ ಅಂದರೆ ತುಂಬ ಅಪ್ಸೆಟ್ ಆಗೋಗ್ಬಿಟ್ಟಿದ್ರು. ನನ್ನ ಅವ್ರಿಗೆ ನೋಡಿ ಆಗಕ್ಕೆ ಶುರು ಆಗೋಗ್ಬಿಟ್ಟಿತ್ತು ನನಗೆ, ಏನು ಈ ಥರ ಆಗ್ತಾಯಿದೆ ಅಂತ. ಆಮೇಲೆ ನೋಡೋಣ, ಬೆಳಗ್ಗೆ ಎದ್ದು ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಚೆಕ್ಔಟ್ ಮಾಡಲೇಬೇಕು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಕಾರ್ತಿಕ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ನಮ್ಮದೆಲ್ಲ ಇಲ್ಲಿ ಅಡ್ಮಿಷನ್ ಆಗೋಗಿದೆ, ಮನೆ ಫೈನಲೈಸ್ ಆಗೋಗಿದೆ, ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀವಿ ಅಂತ. ಈಗಂತೂ ಎಲ್ಲೂ ಯಾರೂ ಅಡ್ವಾನ್ಸ್ ವಾಪಸ್ಸು ಕೊಡೋದಿಲ್ಲ, ಚರಿತ್ ಸ್ಕೂಲ್ ಫೀಸು ವಾಪಸ್ ಕೊಡೋದಿಲ್ಲ, ಸುಮ್ಮನೆ ಎಲ್ಲ ವೇಸ್ಟು, ಅಷ್ಟೊಂದು ದುಡ್ಡು. ಅದಕ್ಕೋಸ್ಕರ ಟ್ರೈ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿಂದ ಹೋಗೋದಂತೂ ಹೋಗೋದು. ಆಮೇಲೆ ಏನಾಗುತ್ತೋ ನೋಡೋಣ, ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ. ನನಗೂ ಕೂಡ ತುಂಬ ಟೆನ್ಷನ್ ಆಗೋಗಿದೆ, ತಲೆ ಕೆಟ್ಟೋಗಿದೆ, ತುಂಬ ಹೆಡ್ಡೇಕು, ಯೋಚನೆ ಮಾಡಿ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ. ನೋಡೋಣ ಏನಾಗುತ್ತೋ ಏನೋ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತೇ ಇದೆ, ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.